ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ತಡ ಮಾಡದೆ ಟಾಪಿಕ್ ಕಡೆ ಹೋಗೋಣ. ಸ್ನೇಹಿತರೆ, ಈ ಸ್ಟೋರಿ ಶುರು ಆಗುತ್ತೆ 24 ನವೆಂಬರ್ 1971 ಅಮೆರಿಕದ ಪೋರ್ಟ್ಲ್ಯಾಂಡ್ ಸಿಟಿಯ ಒಂದು ಏರ್ಪೋರ್ಟ್ನಲ್ಲಿ. ವೆಸ್ಟ್ ಏರ್ಲೈನ್ ಪೋರ್ಟ್ಲ್ಯಾಂಡ್ ಸಿಟಿಯಿಂದ ಟೇಕ್ ಆಫ್ ಆಗಿ ಸಿಟಲ್ ಸಿಟಿ ಕಡೆ ಹೋಗ್ತಿರುತ್ತೆ. ಲಾಂಗ್ ಜರ್ನಿ ಏನು ಆಗಿರಲ್ಲ. ಆ ಪ್ಲೇನಲ್ಲಿ 36 ಜನ ಪ್ಯಾಸೆಂಜರ್ಸ್, 6 ಜನ ಪ್ಲೇನ್ ಕ್ರೂ ಮೆಂಬರ್ ಇರ್ತಾರೆ. ಅದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ 36 ಜನದಲ್ಲಿ ಒಬ್ಬ ಹೈಜಾಕರ್ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಥರ ಲಾಸ್ಟ್ ಸೀಟ್ 18E ಕೂತಿರ್ತಾನೆ. ಅವನ ವಯಸ್ಸು ಸರಿಸುಮಾರು 40ರ ಮಧ್ಯ ಇರುತ್ತೆ. ಪ್ಲೇನ್ ಟೇಕ್ ಆಫ್ ಆಗೋದೇ ಕಾಯ್ತಿದ್ದ ಹೈಜಾಕರ್ ಡ್ರಿಂಕ್ಸ್ ಆರ್ಡರ್ ಮಾಡ್ತಾನೆ. ಏರ್ ಹಾಸ್ಟರ್ಸ್ ಆರ್ಡರ್ನ ತಗೊಬಂದು ಹೈಜಾಕರ್ ಕೈಗೆ ಕೊಡ್ತಾಳೆ. ಹೈಜಾಕರ್ ಏರ್ ಹಾಸ್ಟರ್ಸ್ ಕೈಗೆ ಒಂದು ನೋಟ್ ಕೊಡ್ತಾನೆ. ಏರ್ ಹಾಸ್ಟರ್ಸ್ ಅನ್ಕೊಂತಾಳೆ ಎಲ್ಲ ನನ್ನ ಜೊತೆ ಫ್ಲರ್ಟ್ ಮಾಡ್ತಿರ್ಬೋದು ಅಂತ ಆ ನೋಟ್ನ ಓದಿರೋ ಮುಂದೆ ಹೋಗ್ತಿರ್ತಾಳೆ. ಆಗ ನಮ್ಮ ಹೈಜಾಕರ್ ಹೇಳ್ತಾನೆ, ಮಿಸ್, ಆ ನೋಟ್ನ ನೀವು ಈಗಲೇ ಓದಬೇಕು ಅಂತ. ಏರ್ ಹಾಸ್ಟರ್ಸ್ ಏನು ಬರೆದಿರ್ಬೋದು ಅಂತ ನೋಡ್ತಾಳೆ. ಆದರೆ ಆ ನೋಟಲ್ಲಿ ಕ್ಲಿಯರ್ ಆಗಿ ಬರೆದಿರುತ್ತೆ, ನನ್ನ ಬ್ರೀಫ್ ಕೇಸಲ್ಲಿ ಬಾಂಬ್ ಇದೆ, ನೀವು ಬಂದು ನನ್ನ ಪಕ್ಕ ಕೂತ್ಕೋಬೇಕು ಅಂತ ನೀಟಾಗಿ ಬರೆದಿರುತ್ತೆ. ಸಾಮಾನ್ಯವಾಗಿ ಏರ್ ಹಾಸ್ಟರ್ಸ್ಗೆ ಇದರ ಬಗ್ಗೆ ಎಲ್ಲ ಮುಂಚೆನೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ಏರ್ ಹಾಸ್ಟರ್ಸ್ ಗಾಬರಿ ಆಗದಿರೋ ಅವ್ನ ಪಕ್ಕ ಹೋಗಿ ಕೂತ್ಕೊಂಡು ಬಾಂಬ್ ಇರೋದನ್ನ ಕನ್ಫರ್ಮ್ ಮಾಡ್ಕೊತಾಳೆ. ನಮ್ಮ ಹೈಜಾಕರ್ ಡಿಮ್ಯಾಂಡ್ ಮಾಡ್ತಾನೆ $2 ಲಕ್ಷ ಕ್ಯಾಶು, ಅದು ಇವತ್ತು 5 ಗಂಟೆ ಒಳಗೆ, ಅದ್ರ ಜೊತೆಗೆ 4 ಪ್ಯಾರಾಶೂಟು. ಪ್ಲೇನ್ ಲ್ಯಾಂಡ್ ಆಗುವಾಗ 500 ಮೀಟ್ರ್ ದೂರ ಲ್ಯಾಂಡ್ ಆಗಬೇಕು ಮೇನ್ ಟರ್ಮಿನಲಿಂದ. ಮತ್ತು ಫ್ಯೂಯಲ್ ಟ್ರಕ್ ಕೂಡ ನಿಂತಿರಬೇಕು ಪ್ಲೇನ್ನ ಫುಲ್ಲಿ ಫ್ಯೂಯಲ್ ಮಾಡೋದಕ್ಕೆ. ನಾನು ಹೇಳೋ ಜಾಗಕ್ಕೆ ಪ್ಲೇನ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡಿ ಧಮ್ಕಿ ಕೂಡ ಹಾಕ್ತಾನೆ. ಏನಾದರೂ ಉಲ್ಟಾ ಸಿದ್ಧ ಏನಾದರೂ ಮಾಡಿದ್ರು ಬಾಂಬಿಂದ ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತ. ಈಗಲೂ ಕೂಡ ಅಲ್ಲಿರೋ ಪ್ಯಾಸೆಂಜರ್ಸ್ಗೆ ಯಾರಿಗೂ ಏನೂ ತಿಳಿದಿರೋದಿಲ್ಲ. ಏರ್ ಹಾಸ್ಟರ್ಸ್ ಅವ್ನ ನೋಟ್ ಜೊತೆಗೆ ಅವ್ನ ಡಿಮ್ಯಾಂಡ್ನ ಬರೆದು ಪೈಲಟ್ಗೆ ಕೊಡ್ತಾಳೆ. ಪೈಲಟ್ಗಳು ತಡ ಮಾಡ್ದಿರೋ ಆ ವಿಷಯನ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ತಿಳಿಸ್ತಾರೆ. ಈ ವಿಷಯ ಏರ್ಲೈನ್ ಪ್ರೆಸಿಡೆಂಟ್ಗೂ ಗೊತ್ತಾಗುತ್ತೆ. ಅವರೇ ಈ ಸ್ಟೋರಿಯಲ್ಲಿ ಡಿಸಿಷನ್ ಮೇಕರ್ ಆಗಿರ್ತಾರೆ. ಏರ್ಲೈನ್ ಪ್ರೆಸಿಡೆಂಟ್ ಅವನ್ನೆಲ್ಲ ಬೇಡಿಕೆ ಈಡೇರಿಸೋಕ್ಕೆ ರೆಡಿ ಆಗ್ತಾರೆ. FBI ಜೊತೆ ಮಾತಾಡಿ, ಸಿಟಲ್ ಸಿಟಿಯ ಬ್ಯಾಂಕ್ ಜೊತೆ ಮಾತಾಡಿ ಎಮರ್ಜೆನ್ಸಿ ಫಂಡ್ಗೆ ರೆಡಿ ಮಾಡ್ಕೋತಾರೆ. ಬ್ಯಾಂಕ್ಗಳ ಹತ್ರ ಈ ಥರ ಸಿಚುವೇಶನ್ಗೆ ಅಂತಲೇ ಸಪ್ರೇಟ್ ಎಮರ್ಜೆನ್ಸಿ ಫಂಡ್ ಮೊದಲಿಂದನೇ ರೆಡಿ ಇರುತ್ತೆ. ಆ ನೋಟ್ ಬಗ್ಗೆ ಒಂದು ಸ್ಪೆಷಾಲಿಟಿ ಇರುತ್ತೆ, ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇದನ್ನೆಲ್ಲ ರೆಡಿ ಮಾಡೋಕ್ಕೆ ಟೈಮ್ ಬೇಕಿರುತ್ತೆ. ಆದರೆ ಪ್ಲೇನ್ನ ಜರ್ನಿ ತುಂಬ ಹೊತ್ತಿನ ಜರ್ನಿ ಏನಾಗಿರಲಿಲ್ಲ. ಅದ್ರ ಜೊತೆಗೆ ಏರ್ಲೈನ್ನ ಪ್ರೆಸಿಡೆಂಟಿಂದನೂ ಆರ್ಡರ್ ಬಂದಿರುತ್ತೆ, ನಾವು ಹೇಳೋವರೆಗೂ ಪ್ಲೇನ್ನ ಲ್ಯಾಂಡ್ ಮಾಡಬೇಡ ಅಂತ. ಆದರೆ ಈಗ ಪ್ಲೇನಲ್ಲಿರೋ ಪ್ಯಾಸೆಂಜರ್ಸ್ಗೆ ಒಂದು ಭಯ ಉಂಟಾಗಿರುತ್ತೆ, ಯಾಕೆ ಪ್ಲೇನ್ ಲ್ಯಾಂಡ್ ಆಗ್ತಿಲ್ಲ ಅಂತ. ಅದನ್ನು ಗಮನಿಸಿದ ಪೈಲಟ್ ಟೆಕ್ನಿಕಲ್ ಕಾರಣದಿಂದ ಪ್ಲೇನ್ ಲ್ಯಾಂಡ್ ಆಗ್ತಿಲ್ಲ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾನೆ. ಸಮಯ 5:45, ಫ್ಲೈಟ್ ಫೈನಲ್ಲಿ ಲ್ಯಾಂಡ್ ಆಗುತ್ತೆ. ಹೈಜಾಕರ್ ಹೇಳ್ದಂಗೆ ಮೇನ್ ಟರ್ಮಿನಲಿಂದ 500 ಮೀಟ್ರ್ ದೂರ ಲ್ಯಾಂಡ್ ಆಗುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಇಳ್ಕೋತಾರೆ. ಒಬ್ಬ ಏರ್ ಕ್ರೂ ಮೆಂಬರ್ ಬಂದು ಪ್ಯಾರಾಶೂಟ್ ಮತ್ತು ಕಾಸಿನ ಬ್ಯಾಗ್ ಕೊಟ್ಟು ಫ್ಲೈಟ್ಗೆ ಫ್ಯೂಯಲ್ ಹಾಕಿ ಹೋಗ್ತಾನೆ. ಹೈಜಾಕರ್ ತಿರ್ಗಾ ಡಿಮ್ಯಾಂಡ್ ಮಾಡ್ತಾನೆ, ಪೈಲಟ್ ಮತ್ತು ಒಬ್ಳು ಏರ್ ಹಾಸ್ಟರ್ಸ್ ಬಿಟ್ಟು ಇನ್ನು ಮಿಕ್ದವರೆಲ್ಲ ಹೋಗ್ಬೋದು ಅಂತ ಹೇಳ್ತಾನೆ. ಎಲ್ಲರೂ ಫ್ಲೈಟಿಂದ ಇಳ್ಕೋತಾರೆ, ಪೈಲಟ್ ಮತ್ತು ಏರ್ ಹಾಸ್ಟರ್ಸ್ ಬಿಟ್ಟು. ಪ್ಲೇನ್ ತಿರ್ಗಾ ಟೇಕ್ ಆಫ್ ಆಗುತ್ತೆ. ನಮ್ಮ ಹೈಜಾಕರ್ ತಿರ್ಗಾ ಡಿಮ್ಯಾಂಡ್ ಮಾಡ್ತಾನೆ, ಫ್ಲೈಟ್ ಇಲ್ಲಿಂದ ಮೆಕ್ಸಿಕೋ ಕಡೆಗೆ ಹೋಗಬೇಕು, ಮತ್ತು 10,000 ಫೀಟ್ ಮೇಲೇ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಆಗ ನಮ್ಮ ಪೈಲಟ್ ಹೇಳ್ತಾನೆ, ಇಲ್ಲಿಂದ ಮೆಕ್ಸಿಕೋಗೆ ಹೋಗೋವಷ್ಟು ಫ್ಯೂಯಲ್ ಇಲ್ಲ. ಆಗ ನಮ್ಮ ಹೈಜಾಕರ್ ರಿಪ್ಲೈ ಕೊಡ್ತಾನೆ, ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಮಾತ್ರ ಮಾಡೋದು ನಿನ್ನ ಕೆಲಸ ಅಂತ. ಸುಮಾರು ರಾತ್ರಿ 8 ಗಂಟೆ, ಜೋರಾಗಿ ಮಳೆ ಬರ್ತಿರುತ್ತೆ. ಸೌತ್ ವೆಸ್ಟರ್ನ್ ವಾಷಿಂಗ್ಟನ್ ಸ್ಟೇಟ್ ಹತ್ರ ಫ್ಲೈಟ್ ಹೋಗ್ತಿರುತ್ತೆ. ಕೆಳಗಡೆ ದಟ್ಟ ಕಾಡಿಂದ ಮತ್ತು ಬೆಟ್ಟ ಗುಡ್ಡಗಳಿಂದ ತುಂಬಿರುತ್ತೆ. ಆ ಕಾಡಲ್ಲಿ ಹಲವು ಥರದ ಪ್ರಾಣಿಗಳಿರುತ್ತೆ. ನಮ್ಮ ಹೈಜಾಕರ್ ಏರ್ ಹಾಸ್ಟರ್ಸ್ಗೆ ಪೈಲಟ್ ರೂಮ್ಗೆ ಹೋಗೋ ಆದೇಶ ನೀಡ್ತಾನೆ. ಏರ್ ಹಾಸ್ಟರ್ಸ್ ಕೂಡ ತಡ ಮಾಡ್ದಿರಾ ಪೈಲಟ್ ರೂಮ್ಗೆ ಹೋಗ್ತಾಳೆ. ಪ್ಲೇನ್ನಲ್ಲಿ ಎಮರ್ಜೆನ್ಸಿ ಲೈಟ್ ಆನ್ ಆಗುತ್ತೆ ಮತ್ತು ರೇರ್ ಸ್ಟೇರ್ ಕೇಸ್ ಕೂಡ ಓಪನ್ ಆಗುತ್ತೆ. ನಮ್ಮ ಹೈಜಾಕರ್ ಪ್ಯಾರಾಶೂಟ್ ಮತ್ತು ದುಡ್ಡಿನ ಬ್ಯಾಗ್ ತಗೊಂಡು ಪ್ಲೇನ್ಗೆ ಜಂಪ್ ಆಗ್ತಾನೆ. ಸ್ನೇಹಿತರೆ, ನಮ್ಮ ಹೈಜಾಕರ್ ಜಂಪ್ ಹಾಕಿದ ಮೇಲೆ ಬದುಕಿದಾನ ಸತ್ತಿದ್ದಾನ, ಬದುಕಿದ್ರೆ ಅವನು ಎಲ್ಲಿದ್ದಾನೆ ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. Like, subscribe, comment, share. Madi!